ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಆಪಾದಮೌಳಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ತ್ರಿವಿಕ್ರಮ ಪಂಡಿತಾಚಾರ್ಯರು ರಚನೆ ಮಾಡಿರತಕ್ಕಂತಹ ವಾಯುಸ್ತುತಿಯಲ್ಲಿ 23ನೇ ಶ್ಲೋಕ. ನಿರ್ಮೃದ್ನನ್ನತ್ಯಯತ್ನಂ ವಿಜರವರಜರಾಸಂಧಕಾಯಾಸ್ತಿ ಸಂಧೀನ್ ಯುದ್ಧೇ ತ್ವಂ ಸ್ವಧ್ವರೇವ ಪಶುಮಿವ ದಮಯನ್ ವಿಷ್ಣುಪಕ್ಷದ್ವಿಡೀಶಂ. ಯಾವತ್ ಪ್ರತ್ಯಕ್ಷಭೂತಂ ನಿಖಿಲಮಖಭುಜಂ ತರ್ಪಯಾಮಾಸಿಥಾಸೌ ತಾವತ್ಯಾಯೋಜಿತೃತ್ಯ ಕಿಂ ವದ ಭಗವನ್ ರಾಜಸೂಯಾಶ್ವಮೇಧೇ. ಈ ಶ್ಲೋಕಕ್ಕೆ ಅವತರಣಿಕೆಯನ್ನು ನೋಡಲಿಕ್ಕೆ ಹೊರಟ್ರೆ, ದ್ವಾಪರಯುಗ ಪ್ರಾಪ್ತವಾಗಲು ಹರಿವಾಯುಗಳ ಮೇಲೆ ಸೇಡು ತೀರಿಸ್ಕೊಳ್ಬೇಕು ಅಂತ ಹವಣಿಸ್ತಾ ಇದ್ದಂತಹ ಅನೇಕ ಮಂದಿ ದೈತ್ಯರು ರಾಜರಾಗಿ ಕ್ಷತ್ರಿಯ ವಂಶಗಳಲ್ಲಿ ಅವತಾರ ಮಾಡಿದ್ದಾರೆ. ಅಂತಹ ದೈತ್ಯರಲ್ಲೆಲ್ಲ ಜರಾಸಂಧ ಅತ್ಯಂತ ಬಲಿಷ್ಠನಾಗಿರ್ತಕ್ಕಂಥವ, ಸಾಕ್ಷಾತ್ ಕಲಿಯ ಸ್ವರೂಪನಾಗಿರ್ತಕ್ಕಂತಹ ದುರ್ಯೋಧನೊಬ್ಬನನ್ನು ಬಿಟ್ಟರೆ ಈ ಜರಾಸಂಧನಿಗೆ ಸಮಾನನಾದವನು ಬೇರೆ ಯಾರೂ ಇರಲಿಲ್ಲ. ಇದಕ್ಕೆ ವಿಶೇಷವಾಗಿರತಕ್ಕಂತಹ ಕಾರಣಗಳು ಇವೆ. ಜರಾಸಂಧನಿಗೆ ಈ ಚಂಡಕೌಶಿಕರೆಂಬ ಮಹರ್ಷಿಗಳು ಕೊಟ್ಟಂತಹ 8 ಮಹತ್ತರವಾಗಿರತಕ್ಕಂತಹ ವರಗಳು, ಜೊತೆಗೆ ಅವನಿಗೆ ರುದ್ರದೇವರು ಕೂಡ ಅಜೇಯನಾಗುವಂತೆ ವರವನ್ನು ಕೊಟ್ಟಿದ್ದರು. ಇದರಿಂದಾಗಿ ಕೊಬ್ಬಿದ್ದ ಆ ಜರಾಸಂಧ. ಅವ 80,000 ಮಂದಿ ಕ್ಷತ್ರಿಯ ವೀರರನ್ನು ಯುದ್ಧದಲ್ಲಿ ಜಯಿಸಿ ಸೆರೆ ಹಿಡಿದು ಅವರೆಲ್ಲರನ್ನು ಕೂಡ ತನ್ನ ಉಪಾಸ್ಯ ಮೂರ್ತಿಯಾಗಿರತಕ್ಕಂತಹ ಶಿವನಿಗೆ ನರಮೇಧ ಯಜ್ಞದಲ್ಲಿ ಪಶುಗಳಂತೆ ಬರಿಕೊಡಬೇಕು ಅಂತ ಹವಣಿಸ್ತಾ ಇದ್ದ. ಒಂದು ಕಡೆ ಆ ರಾಜರೆಲ್ಲ ದೂತರ ಮುಖಾಂತರ ಕೃಷ್ಣನಲ್ಲಿ ಮೊರೆ ಇಟ್ಟು ತಮ್ಮನ್ನು ರಕ್ಷಣೆ ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದರು. ಇನ್ನೊಂದು ಕಡೆ ರಾಜಸೂಯಕ್ಕೆ ಹವಣಿಸ್ತಾ ಇದ್ದಂತಹ ಧರ್ಮರಾಜನಿಗೂ ಕೂಡ ಅನುಗ್ರಹ ಮಾಡಬೇಕಾಗಿತ್ತು. ಆದರೆ ಆ ಜರಾಸಂಧನ ವಧೆ ಅದು ಭೀಮನಿಂದಲೇ ಆಗಬೇಕು ಅಂತ ಶ್ರೀಹರಿಯ ಒಂದು ಸಂಕಲ್ಪವಾಗಿತ್ತು. ಇದನ್ನೆಲ್ಲ ವಿಚಾರ ಮಾಡಿ ಶ್ರೀಕೃಷ್ಣ ತಾನೇ ಎದುರಿಗೆ ಸಾಕ್ಷಿಯಾಗಿ ನಿಂತು ಆ ಜರಾಸಂಧನನ್ನು ಭೀಮನ ಕೈಗಳಿಂದ ವಧೆ ಮಾಡಿಸಿದ್ದರಿಂದ ಭೀಮನು ಕೇವಲ ಆ ಸ್ವಾಮಿಯ ಪ್ರೀತ್ಯರ್ಥವಾಗಿಯೇ ಜರಾಸಂಧನನ್ನು ಸಂಹಾರ ಮಾಡಿದ್ರಿಂದಲೂ ಶ್ರೀಕೃಷ್ಣನಿಗೆ ಈ ಒಂದು ಸೇವೆಯಿಂದ ಆದಷ್ಟು ತೃಪ್ತಿ ಧರ್ಮರಾಜ ಮಾಡಿದಂತಹ ರಾಜಸೂಯಾಗ ಅಶ್ವಮೇಧ ಯಾಗದಿಂದ ಆಗಲಿಲ್ಲ ಅಂತ ಹೇಳ್ತಾರೆ. ಭೀಮಸೇನನ್ನು ಸಂಬೋಧಿಸಿ ಇಲ್ಲಿ ಹೇಳ್ತಾ ಇರೋದು, ನೀವು ಬೇರೆ ಯಾರಿಂದಲೂ ಸಾಧ್ಯವಾಗದೇ ಇರತಕ್ಕಂತಹ ಜರಾಸಂಧನ ವಧೆಯನ್ನು ಮಾಡಿದ್ದರಿಂದ
ಆ ಭಗವಂತನಿಗೆ ಮಹಾಪ್ರೀತಿ ಆಯಿತು ಎಂಬ ನಿರೂಪಣೆಯನ್ನು ಮಾಡ್ತಾರೆ. ಭೀಮಕೃತವಾಗಿರತಕ್ಕಂತಹ ಈ ಜರಾಸಂಧನ ಸಂಹಾರ ಇದು ರಾಜಸೂಯ ಯಾಗ, ಅಶ್ವಮೇಧ ಯಾಗಗಳಿಂತಲೂ ಶ್ರೀಕೃಷ್ಣನಿಗೆ ಅತ್ಯಂತ ಪ್ರೀತಿಜನಕವಾಗಿದೆ ಎಂಬುದನ್ನು ಇಲ್ಲಿ ಕವಿಗಳು ಈ ನಿರ್ಮೃದ್ನನ್ ಅತ್ಯಯತ್ನಂ ವಿಜರ ಜರವರ ಸಂಧ ಕಾಯಾಸ್ತಿ ಸಂಧೀನ್ ಯುದ್ಧೇ ತ್ವಂ ತದ್ಧರೇವ ಪಶುಮಿವದಮಯನ್ ವಿಷ್ಣು ಪಕ್ಷದ್ವಿಡೀಶಂ ಎಂಬ ಈ ಒಂದು ಪದ್ಯದಿಂದ ತ್ರಿಕುಂಡಿತಾಚಾರ್ಯರು ನಿರೂಪಣೆ ಮಾಡ್ತಾ ಇದ್ದಾರೆ. ಈ ಪದ್ಯಕ್ಕೂ ಕೂಡ ಹರಿ ಹಾಗೂ ವಾಯು ಉಭಯಪರವಾಗಿರತಕ್ಕಂತಹ ಅರ್ಥ ಇರುವಂಥದ್ದು. ಕೃಷ್ಣನ ಪರವಾಗಿ ನಾವು ಅರ್ಥ ಹೇಳುವಾಗ ವಿಜರವರ ಭಗವನ್ ಅಸೌ ತ್ವಂ ಜರಾಸಂಧಾಯಾಸ್ತಿ ಸಂಧೀನ್ ಅತ್ಯಯತ್ನಂ ನಿರ್ಮೃದ್ನನ್ ವಿಷ್ಣುಪಕ್ಷದ್ವಿಡೀಶಂ ಸ್ವಧ್ವರೇವ ಯುದ್ಧೇ ಪಶುಮಿವ ದಮಯನ್ ಪ್ರತ್ಯಕ್ಷಭೂತಂ ನಿಖಿಲ ಮಖಭುಜಂ ಆತ್ಮಾನಂ ತಂ ಯಾವತ್ ತರ್ಪಯಾಮಾಸಿಥ ಅಸೌ ರಾಜಸೂಯಾಶ್ವಮೇಧೆ ತಾವತ್ಯಾ ತೃಪ್ತ್ಯಾ ಆಯೋಜಿ ಕಿಮು ವದ ಅಂತ ಕೃಷ್ಣನ ಪರವಾಗಿ ಅನ್ವಯ. ವಿಜರವರ ರಮಾಬ್ರಹ್ಮಾದಿ ಸಕಲ ದೇವತೆಗಳಿಗಿಂತಲೂ ಶ್ರೇಷ್ಠನಾದ ಅಥವಾ ರಮಾಬ್ರಹ್ಮಾದಿ ಸಕಲ ದೇವತೆಗಳಿಗೂ ವರವನ್ನು ಕೊಡತಕ್ಕಂತಹ ಅಥವಾ ತನ್ನ ಸಾನ್ನಿಧ್ಯದಿಂದ ರಮಾಬ್ರಹ್ಮಾದಿ ಸಕಲರಿಗೂ ಶ್ರೇಷ್ಠತ್ವವನ್ನು ಕೊಡತಕ್ಕಂತಹ ಭಗವನ್ ನಿರವಧಿಕ ಐಶ್ವರ್ಯಾದಿ ಷಡ್ಗುಣೈಶ್ವರ್ಯ ಪರಿಪೂರ್ಣನಾಗಿರತಕ್ಕಂತಹ ಶ್ರೀಕೃಷ್ಣನೇ ಅಸೌ ವಾಯುದೇವರ ಅವತಾರವಾದ ಭೀಮನಲ್ಲಿ ಅಂತರ್ಯಾಮಿಯಾಗಿದ್ದ ತ್ವಂ ನೀನು ಜರಾಸಂಧ ಕಾಯಾಸ್ತಿ ಸಂಧೀನ್ ಜರಾಸಂಧನ ದೇಹದ ಎಲಬುಗಳ ಕೀಲುಗಳನ್ನೆಲ್ಲ ಅತ್ಯಯತ್ನಂ ನಿರಾಯಾಸವಾಗಿ ಅಥವಾ ಸ್ವಲ್ಪವೂ ಆಯಾಸವಿಲ್ಲದಂತೆ ನಿರ್ಮೃದ್ನನ್ ಸಡಿಲಗೊಳಿಸಿ ಜಜ್ಜಿ ಹಾಕಿ ಅಂತ ಅರ್ಥ, ಅಥವಾ ಮರ್ದನ ಮಾಡಿ ವಿಷ್ಣು ಪಕ್ಷದ್ವಿಡೀಶಂ ವಿಷ್ಣುವಿಗೆ ಸಹಾಯಕರಾದ ವಿಷ್ಣುವೇ ಸಹಾಯವಾಗಿರುವ ಅಥವಾ ವಿಷ್ಣುವನ್ನು ಆಶ್ರಯಿಸಿದಂತಹ ದೇವತೆಗಳಿಗೂ ವಿಷ್ಣು ಭಕ್ತರಿಗೂ ದ್ವೇಷಿಗಳಾಗಿರತಕ್ಕಂತಹ ದೈತ್ಯರಲ್ಲೆಲ್ಲ ಅಗ್ರೇಸರನಾದ ಅಥವಾ ವಿಷ್ಣು ಸರ್ವೋತ್ತಮತ್ವ ಸಿದ್ಧಾಂತಕ್ಕೆ ವಿರೋಧಿಗಳಾದ ಶೈವ ಭಕ್ತರಲ್ಲಿ ಅಗ್ರಗಣ್ಯನಾಗಿರತಕ್ಕಂತಹ ತಂ ಆ ಜರಾಸಂಧನನ್ನು ಸ್ವಧ್ವರೇವ ಯಜ್ಞಕ್ಕೆ ಸದೃಶವಾದ ಯುದ್ಧದಲ್ಲಿ ಪಶುಮಿಮ ಯಜ್ಞ ಪಶುವಿನ ಉಪಾಧಿಯಲ್ಲಿ ದಮನ ಮಾಡಿ ಪ್ರತ್ಯಕ್ಷಭೂತಂ ಕಣ್ಣಾರ ಸಾಕ್ಷಿಯಾಗಿದ್ದ ನಿಖಿಲ ಮಖಭುಜಂ ಸಕಲ ಯಜ್ಞಗಳ ಹವಿರ್ಭಾಗಗಳಿಗೂ ಭೋಕ್ತೃವಾದ ಆತ್ಮಾನಂ ತನ್ನನ್ನು ಯಾವತ್ ಎಷ್ಟರ ಮಟ್ಟಿಗೆ ತರ್ಪಯಾಮಾಸಿತ ತೃಪ್ತಿಪಡಿಸಿಕೊಂಡೆಯೋ ನೀನು ಅಸೌತಂ ಅಂತಹ ನೀನು ರಾಜಸೂಯಾಶ್ವಮೇಧೆ ರಾಜಸೂಯ ಹಾಗೂ ಅಶ್ವಮೇಧ ಎರಡೂ ಯಾಗಗಳಲ್ಲಿಯೂ ತಾವತ್ಯಾ ತೃಪ್ತಿಯಾ ಆಯೋಜಿಕಿಮು ಅಷ್ಟರ ಮಟ್ಟಿಗೆ ತೃಪ್ತಿ ಹೊಂದಿದೆಯಾ ವದ ಹೇಳು. ಜರಾಸಂಧನ ವಧೆಯನ್ನು ಎದುರಿಗೆ ಸಾಕ್ಷಿಯಾಗಿ ನಿಂತು ನೋಡಿದ್ದರಿಂದಲೂ ಅಂತಹ ಕಡು ವಿಷ್ಣುದ್ವೇಷಿಯ ವಧೆಯಾದ್ದರಿಂದಲೂ ಆದಷ್ಟು ತೃಪ್ತಿ ಉಂಟಲ್ಲ, ಅದು ರಾಜಸೂಯ ಯಾಗ ಮಾಡುವಾಗ ಅಶ್ವಮೇಧ ಯಾಗ ಮಾಡುವಾಗ ಸರ್ವಥಾ ಆಗಲಿಲ್ಲ ಅಂತ ಕೃಷ್ಣನ ಪರವಾದ ಅರ್ಥ. ಇನ್ನು ಭೀಮನ ಪರವಾಗಿ ಅರ್ಥ ಹೇಳೋದಾದರೆ ವಿಜರವರ ರುದ್ರಾದಿ ದೇವತೆಗಳಿಗಿಂತ ಉತ್ತಮರಾದ ಅಥವಾ ರುದ್ರಾದಿಗಳಿಗೆ ಮೃತ್ಯುರೂಪ ಅನಿಷ್ಟವನ್ನು ಪರಿಹರಿಸಿ ಅವರನ್ನು ಅವರವರ ಉತ್ತಮ ಸ್ಥಾನಗಳಲ್ಲಿ ನೆಲೆಗೊಳಿಸಿದ ಅಥವಾ ಅರ್ಜುನಾದಿಗಳಿಗೆ ಕೃಷ್ಣನ ಪ್ರಸಾದ ರೂಪ ಅನುಗ್ರಹ ಕೊಡಿಸಿ
ಜಯಶೀಲರನ್ನಾಗೂ ಮಾಡುವುದಕ್ಕೂ ಕರ್ಣಾದಿಗಳಿಗೆ ಕೃಷ್ಣನ ಅನುಗ್ರಹವನ್ನು ತಪ್ಪಿಸಿ ಅವರನ್ನು ಪರಾಭವಗೊಳಿಸುವುದಕ್ಕೂ ಕಾರಣಭೂತನಾಗಿರತಕ್ಕಂತಹ ಭಗವನ್ ಜ್ಞಾನಭಕ್ತ್ಯಾದಿ ಐಶ್ವರ್ಯ ಸಂಪನ್ನನಾಗಿರತಕ್ಕಂತಹ ಹೇ ವಾಯುದೇವರೇ, ಭೀಮಸೇನ ದೇವರೇ, ತ್ವಂ ನೀನು ಜರಾಸಂಧ ಕಾಯಾಸ್ತಿ ಸಂಧೀನ್, ಜರಾಸಂಧನ ದೇಹದ ಎಲುಬುಗಳ ಕೀಲುಗಳನ್ನೆಲ್ಲ ಅತ್ಯಯತ್ನಂ ಅನಾಯಾಸವಾಗಿ ನಿರ್ಮೃದ್ನನ್ ಜಜ್ಜಿ ಹಾಕಿದವನಾಗಿ ವಿಷ್ಣು ಪಕ್ಷದ್ವಿಡೀಶಂ ವಿಷ್ಣು ಭಕ್ತರ ಮತ್ತು ದೇವತೆಗಳ ದ್ವೇಷಗಳಲ್ಲಿ ಅಗ್ರೇಸರನಾದ ಅಥವಾ ವಿಷ್ಣು ಸರ್ವೋತ್ತಮತ್ವ ಸಿದ್ಧಾಂತಕ್ಕೆ ವಿರುದ್ಧವಾದ ಶಿವಸರ್ವೋತ್ತಮತ್ವ ಪ್ರತಿಪಾದಕರಾಗಿರತಕ್ಕಂತಹ ಶಿವಭಕ್ತರಿಗೆ ಮುಖಂಡನಾಗಿರತಕ್ಕಂತಹ ಅವನನ್ನು ಜರಾಸಂಧನನ್ನು ಸ್ವಧ್ವರ್ಯವ ದೊಡ್ಡ ಯಜ್ಞಕ್ಕೆ ಸದೃಶವಾದ ಯುದ್ಧದಲ್ಲಿ ಪಶುಮಿವ ಯಜ್ಞ ಪಶುವಿನಂತೆ ದಮಯನ್ ಸಂಹಾರ ಮಾಡುತ್ತಾ ಪ್ರತ್ಯಕ್ಷಭೂತಂ ಪ್ರತ್ಯಕ್ಷವಾಗಿ ಎದುರಿಗೆ ನಿಂತು ನೋಡ್ತಾ ಇದ್ದಂತಹ ನಿಖಿಲ ಮಖಭುಜಂ ಸಮಸ್ತ ಯಜ್ಞ ಫಲಭೋಕ್ತೃವಾದ ಶ್ರೀಕೃಷ್ಣನನ್ನು ಯಾವತ್ತು ತರ್ಪಯಾಮಾಸಿತ ಎಷ್ಟರ ಮಟ್ಟಿಗೆ ನೀನು ತೃಪ್ತಿಗೊಳಿಸಿದೆಯೋ ಅಸೌ ಈ ಕೃಷ್ಣನು ರಾಜಸೂಯ ಅಶ್ವಮೇಧೆ, ರಾಜಸೂಯ ಹಾಗೂ ಅಶ್ವಮೇಧ ಈ ಎರಡು ಯಾಗಗಳಿಂದಲೂ ತಾವತ್ಯ ತೃಪ್ತ್ಯ ಆಯೋಜಿಕಿಂ ಅಷ್ಟು ತೃಪ್ತಿಯನ್ನು ಹೊಂದಿದನೇ ಪದ ಹೇಳು, ಇಲ್ಲ ಅಂತ ಅರ್ಥ. ಏನು ರಾಜಸೂಯನ ಒಂದು ವೃತ್ತಾಂತ, ಜರಾಸಂಧನ ವೃತ್ತಾಂತ, ಅದನ್ನು ನಾವು ಸ್ವಲ್ಪ ಯೋಚನೆ ಮಾಡಲಿಕ್ಕೆ ಹೊರಟ್ರೆ, ಜರಾಸಂಧನ ವೃತ್ತಾಂತ ಮುಖ್ಯವಾಗಿ ಮಹಾಭಾರತ ಸಭಾಪರ್ವದಲ್ಲಿ ಬರುತ್ತೆ. ಹಾಗೆ ಭಾಗವತದ ನವಮಸ್ಕಂದದಲ್ಲಿಯೂ ಕೂಡ ದಶಮಸ್ಕಂದದ ಉತ್ತರಾರ್ಧದಲ್ಲಿಯೂ ಈ ಜರಾಸಂಧನ ವಿಚಾರ ಬರುತ್ತೆ. ತಾತ್ಪರ್ಯದಲ್ಲಿ ಕೂಡ ಆಚಾರ್ಯರು ಜರಾಸಂಧನ ವೃತ್ತಾಂತವನ್ನು ತಿಳಿಸ್ತಾರೆ. ಹೀಗೆ ಜರಾಸಂಧನ ವೃತ್ತಾಂತ ಮಹಾಭಾರತ, ಭಾಗವತ, ಹಾಗೆ ಮಹಾಭಾರತ ತಾತ್ಪರ್ಯನಿರ್ಣಯ, ಹರಿವಂಶ ಎಲ್ಲ ಕಡೆಯಲ್ಲಿ ಕೂಡ ಅವನ ವೃತ್ತಾಂತ ಬರುತ್ತೆ. ಈ ಕೃಷ್ಣ ಜರಾಸಂಧರಿಗೆ ನಡೆದಂತಹ ಒಂದು ಯುದ್ಧಗಳ ವರ್ಣನೆ, ಜರಾಸಂಧನ ಉತ್ಪತ್ತಿ ಮತ್ತು ವಧೆಗಳ ವೃತ್ತಾಂತ, ಅವುಗಳನ್ನು ಇಲ್ಲಿ ಸಂಗ್ರಹ ಮಾಡಿದ್ದಾರೆ ಕವಿಗಳು. ಜರಾಸಂಧನ ವೃತ್ತಾಂತವನ್ನು ಸ್ವಲ್ಪ ನಾವು ನೋಡುವುದಾದರೆ, ಅಮೃತಮಥನ ಕಾಲದಲ್ಲಿ ದೇವದಾನವರಿಗೆ ಒಂದು ಘೋರವಾಗಿರತಕ್ಕಂತಹ ಯುದ್ಧ ನಡೀತು. ಅಮೃತಪಾನದಿಂದ ಅಬದ್ಧರಾಗಿರತಕ್ಕಂತಹ ದೇವತೆಗಳು ಬಹಳ ಬಲಿಷ್ಠರಾಗಿರತಕ್ಕಂತಹ ಅನೇಕ ದೈತ್ಯರನ್ನು ಸಂಹಾರ ಮಾಡಲಿಕ್ಕೆ ಶುರು ಮಾಡಿದರು. ಈ ಬ್ರಹ್ಮನ ವರದಿಂದ ಅವಧ್ಯನಾಗಿರತಕ್ಕಂತಹ ಒಬ್ಬ ದೈತ್ಯ, ಮಹಾದೈತ್ಯ, ಅವನ ಹೆಸರು ವಿಪ್ರಚಿತ್ತಿ ಅಂತ. ಅವನ ಹೆಸರು ವಿಪ್ರಚಿತ್ತಿ ಅಂತ. ಈ ವಿಪ್ರಚಿತ್ತಿ ಎಂಬ ಮಹಾದೈತ್ಯ ಯುದ್ಧದಲ್ಲಿ ಮುನ್ನುಗ್ಗಿ ದೇವತೆಗಳನ್ನು ಎದುರಿಸಿ ಸೋಲಿಸ್ತಾ ಇದ್ದ. ಒಂದು ಬಾಣದಿಂದ ದೇವೇಂದ್ರನನ್ನೇ ಮೂರ್ಛೆಗೊಳಿಸಿದ. ಇದನ್ನು ಕಂಡಂತಹ ಮುಖ್ಯಪ್ರಾಣ ಆ ವಿಪ್ರಚಿತ್ತಿಯನ್ನು ಎದುರಿಸಿ ಆ ದೈತ್ಯ ಪ್ರಯೋಗ ಮಾಡಿರತಕ್ಕಂತಹ ಅಸ್ತ್ರಗಳನ್ನು ಪ್ರತ್ಯಸ್ತ್ರಗಳಿಂದ ನಿವಾರಣೆ ಮಾಡಿ ಅವನ ಮೇಲೆ ಬಂಗಾರದ ಒಂದು ಗದೆಯನ್ನು ಪ್ರಯೋಗ ಮಾಡ್ತಾನೆ. ಅದರಿಂದ ವಿಪ್ರಚಿತ್ತಿ ಹಿಟ್ಟಾಗಿ ಹೋಗ್ತಾನೆ. ಅಂತಹ ವಾಯುದೇವರ ಬಲಾತಿಶಯ ಅದು. ಆ ವಾಯುದೇವರ ಬಲಾತಿಶಯದಿಂದ ಆಕಾಶ ಮಾರ್ಗದಲ್ಲಿ ಹಾರಿ ಹೋಗಿ ಮೇರು ಪರ್ವತದ ಮೇಲೆ ಬಿದ್ದು ಚೂರು ಚೂರಾಗಿ ಹೋಗ್ತಾನೆ. ಈ ಪ್ರಕಾರ ದೇವತೆಗಳಿಗೆ ಅಸುರ ನಡೆದಂತಹ ಯುದ್ಧದಲ್ಲಿ ಹತರಾದವರೆಲ್ಲ ಮುಂದೆ ದ್ವಾಪರ ಯುಗದಲ್ಲಿ ಹರಿವಾಯುಗಳ ಮೇಲಿನ ದ್ವೇಷದ ಸಂಪೂರ್ಣ ಸಾಧನೆಗೋಸ್ಕರವಾಗಿ ಕೀಚಕ, ಉಪಕೀಚಕ
ಹಂಸ, ಡಿವಿಕ, ದುರ್ಯೋಧನ, ದುಶ್ಯಾಸನ, ಶಕುನಿ ಮೊದಲಾದ ಹೆಸರುಗಳಿಂದ ಪ್ರಖ್ಯಾತವಾಗಿರತಕ್ಕಂತಹ ರಾಜವಂಶಗಳಲ್ಲಿ ರಾಜರುಗಳಾಗಿ ಹುಟ್ಟುತ್ತಾರೆ. ಅದರಂತೆ ಈ ವಿಪ್ರಚಿತ್ತಿ ಎಂಬ ಮಹಾದೈತ್ಯ, ವಾಯುದೇವರಿಂದ ಹತನಾಗಿರತಕ್ಕಂತಹ ಮಹಾದೈತ್ಯ ಜರಾಸಂಧ ಎಂಬ ಹೆಸರಿನಿಂದ ಬೃಹದ್ರಥನ ಮಗನಾಗಿ ಹುಟ್ಟುತ್ತಾನೆ. ಸವಿಪ್ರಚಿತ್ತಿಶ್ಚ ಜರಾಸುತೋಭೂತ್ ವರಾದ್ ವಿಧಾತು ಗಿರಿಶಸ್ಯ ಚೈವ ಸರ್ವೈರಜೇಯ ಅಂತ ಆಚಾರ್ಯ ತಾತ್ಪರ್ಯದಲ್ಲಿ ಹೇಳ್ತಾರೆ. ಈ ವಿಪ್ರಚಿತ್ತಿ ಬಲ ಪರಾಕ್ರಮಾದಿ ಎಲ್ಲ ಗುಣಗಳಲ್ಲಿಯೂ ಮಿಕ್ಕ ಎಲ್ಲ ದೈತ್ಯರಿಗಿಂತ ಹೆಚ್ಚು ಬಲಿಷ್ಠನಾಗಿರ್ತಾನೆ. ಅಲ್ಲದೆ ಮೂಲ ಕಲಿಯನ್ನು ಬಿಟ್ಟರೆ ಇವನಿಗೆ ಸಮಾನರಾದವರು ಬೇರೆ ಯಾರೂ ಇಲ್ಲ. ಅಂತಹ ಒಬ್ಬ ಪ್ರಬಲನಾಗಿರ್ತಕ್ಕಂತಹ ಮಹಾದೈತ್ಯ. ಮಗಧ ದೇಶದ ರಾಜ ಬೃಹದ್ರಥ ಮಹಾಪರಾಕ್ರಮಿಯಾಗಿದ್ದ, ಅಪ್ರತಿಮ ವೀರನಾಗಿದ್ದ. ಅವನಿಗೆ ಇಬ್ಬರು ಹೆಂಡತಿಯರು, ಇಬ್ಬರೂ ಕಾಶಿರಾಜನ ಮಕ್ಕಳು. ಆದರೆ ದುರ್ದೈವದಿಂದ ಇಬ್ಬರಲ್ಲಿಯೂ ಸಂತಾನ ಆಗಲಿಲ್ಲ. ಇದರಿಂದ ಪ್ರಪಂಚದಲ್ಲಿಯೇ ಜಿಗುಪ್ಸೆ ಬಂತವನಿಗೆ. ಅವ ರಾಜ್ಯವನ್ನೇ ತ್ಯಾಗ ಮಾಡಿ ಪತ್ನಿಯರ ಸಮೇತನಾಗಿ ತಪೋವನಕ್ಕೆ ಬಂದು ತಪಸ್ಸನ್ನು ಮಾಡಲಿಕ್ಕೆ ಶುರು ಮಾಡ್ತಾನೆ. ಒಂದು ದಿನ ಅಲ್ಲಿಗೆ ಕಕ್ಷಿವಾನ್ ಎಂಬ ಮಹರ್ಷಿಗಳ ಮಕ್ಕಳಾಗಿರತಕ್ಕಂತಹ ಚಂಡ ಕೌಶಿಕ ಅಂತ ಒಬ್ಬ ಮಹರ್ಷಿ ಬರ್ತಾರೆ. ಈ ಬೃಹದ್ರಥನು ಅವನ ಪತ್ನಿಯರು ಆ ಮಹರ್ಷಿಗಳನ್ನು ಆಧರಿಸಿ ಚೆನ್ನಾಗಿ ಉಪಚಾರ ಮಾಡ್ತಾರೆ. ಅದರಿಂದ ಅತ್ಯಂತ ಪ್ರಸನ್ನರಾಗಿರ್ತಕ್ಕಂತಹ ಅವರು ಅಲ್ಲೇ ಇದ್ದಂತಹ ಒಂದು ಮಾವಿನ ಹಣ್ಣನ್ನು ಅಭಿಮಂತ್ರಿಸಿ ಕೊಟ್ಟು ಅದರಿಂದ ಸಂತಾನವಾಗತ್ತೆ ಅಂತ ಹೇಳಿ ಆಶೀರ್ವಾದ ಮಾಡ್ತಾರೆ. ಮುಂದೆ ಹುಟ್ಟುವ ಆ ಮಗುವಿಗೆ ಬರೀ ಮಗುವಿಗೆ ಜನ್ಮ ಮಾತ್ರ ಅಲ್ಲ, ಆ ಮಗುವಿಗೆ ಈ ಬ್ರಹ್ಮಣ್ಯತ್ವ, ಅಜೇಯತ್ವ, ಯುದ್ಧೋತ್ಸಾಹ, ಮಹಾಬಲ, ಶಾಶ್ವತ ಕೀರ್ತಿ ಮೊದಲಾದ 8 ವರಗಳನ್ನು ಹುಟ್ಟುತ್ತಲೇ ಲಭಿಸ್ತದೆ ಅಂತ ಅನುಗ್ರಹ ಮಾಡಿ ಹೊರಟು ಹೋಗ್ತಾರೆ. ಮಾವಿನ ಹಣ್ಣು ಕೊಟ್ಟದ್ದು ಒಂದು. ಇದನ್ನೇನು ಮಾಡೋದು? ಒಬ್ಬಳಿಗೆ ಕೊಡದ, ಇಬ್ಬರು ಹೆಂಡತಿಯರಿದ್ದಾರೆ. ಆ ಹಣ್ಣನ್ನು 2 ಸೀಳು ಮಾಡಿ ಕೊಡ್ತಾನೆ. ಇಬ್ಬರು ಭಕ್ಷಿಸ್ತಾರೆ. ಇಬ್ಬರು ಗರ್ಭಧಾರಣ ಮಾಡಿ ಮಗುವನ್ನು ಹಡಿತಾರೆ. ಆ ಒಂದೇ ಮಾವಿನನ್ನು ಸೀಳಿ ಇಬ್ಬರು ಅರ್ಧ ತಿಂದಿದ್ದರಿಂದಾಗಿ ಅದಕ್ಕೆ ಅನುಗುಣವಾಗಿ ಆ ಇಬ್ಬರೂ ಮಡದಿಯರು ಮಗುವಿನ ಒಂದೊಂದು ಸೀಳನ್ನೇ ಹಡಿದು ಬಿಡ್ತಾರೆ, ಅರ್ಧರ್ಧ. 2 ತುಂಡಿಗೂ 1 ಕೈ 1 ಕಾಲು, ಹೀಗೆ ಎಲ್ಲ ಭಾಗಗಳು ಅರ್ಧರ್ಧ. ಇಬ್ಬರೂ ಮಗುವನ್ನು ಹೆತ್ತರು, ಆದರೆ ಏನೂ ಉಪಯೋಗವಾಗಲಿಲ್ಲ. ಅರ್ಧರ್ಧ ಮಗು. 10 ಗೋಳಾಡಿ ಆ 2 ತುಂಡುಗಳನ್ನು ಸೇವಕಿಯರಿಗೆ ಕೊಟ್ಟು ತಿಪ್ಪಿಗೆ ಹಾಕಿಸ್ಬಿಡುವಂತ ಹೇಳಿದರು. ಸರಿ, ತಿಪ್ಪಿಗೆ ಎಸ್ದಾಯಿತು. ಅದಾದಮೇಲೆ ಅರ್ಧರಾತ್ರಿ ಹೊತ್ತಿಗೆ ದೈವಶಾತ್ ಒಬ್ಬ ಜರ ಅಂತ ಅವಳೊಬ್ಬ ರಾಕ್ಷಸಿ, ನರಮಾಂಸ ಭಕ್ಷಿಕೆಯಾಗಿರ್ತಕ್ಕಂತಹ ರಾಕ್ಷಸಿ. ಅದೇ ಮಾರ್ಗದಲ್ಲಿ ಬರ್ತಾ ಆ 2 ಸೀಳಾಗಿ ಕತ್ತರಿಸಿದಂತಹ ಮಗುವನ್ನು ನೋಡಿ ಆ ರಾಕ್ಷಸಿಗೂ ಸ್ವಲ್ಪ ಕನಿಕರ ಉಂಟಾಯಿತು. 2 ಕೈಗೆ ಎತ್ತಿಕೊಂಡು ದೈವ ಪ್ರೇರಣೆಯನ್ನು ಆ 2 ತುಂಡುಗಳನ್ನು ಕೂಡಿಸಿಬಿಡ್ತಾಳೆ. ಆ ಕ್ಷಣ 2 ತುಂಡುಗಳು ಬಲವಾಗಿ ಅಂಟಿಕೊಂಡು ಬಿಡ್ತವೆ. ಮಗುವಿಗೆ ಜೀವ ಕೂಡ ಬರ್ತದೆ. ಅದು ಅಳ್ಳಿಕ್ಕೆ ಆರಂಭವಾಗತ್ತೆ. ಆಶ್ಚರ್ಯವಾಯಿತು ಆ ಜರಾಗೆ. ಆ ಜರೆ ಆ ಮಗುವನ್ನು ಹಿಡಿದುಕೊಂಡು ಅರಮನೆ ಕಡೆಗೆ ಬರ್ತಾಳೆ. ಅತ್ತ ರಾಣಿಯರಿಗೆ, ಈ ರಾಜನಿಗೆ ತುಂಬ ದುಃಖ ಆಗಿದೆ ಈಗಾಗಲೇ. ಇವಳು ಕೂಕೊಂಡು ಬರ್ತಾಳೆ. ಆ ಧ್ವನಿ ಕೇಳುತ್ತೆ. ಅವರೆಲ್ಲ ಆ ಮಗುವಿನ ರೋದನ ಧ್ವನಿಯ ಕಡೆಗೆ ಧಾವಿಸಿ ಬರ್ತಾರೆ. ಆ ಜರೆ ಅವರನ್ನು ಕಂಡು ಎಲ್ಲ ವಿಚಾರ ಹೇಳ್ತಾಳೆ. ರಾಜನಿಗೂ ಬೃಹದ್ರಥನಿಗೂ ಹಾಗೂ ಅವನ ಮಡದಿಯರಿಗೂ ಆದ ಒಂದು ಸಂತೋಷಕ್ಕೆ ಪಾರವೇ ಇಲ್ಲ ಅಂತ ಹೇಳ್ತಾರೆ. ಅವರೆಲ್ಲ ಆ ರಾಕ್ಷಸಿಗೆ ಧನ್ಯವಾದ ಹೇಳಿ ಕೃತಜ್ಞತೆಯನ್ನು ವ್ಯಕ್ತಪಡಿಸ್ತಾ ಆ ಮಗುವನ್ನು ಪೋಷಣೆ ಮಾಡ್ತಾರೆ. ಆ ಜರ ಎಂಬ ರಾಕ್ಷಸಿ ಈ ಸೇರಿಸಿದ್ರಿಂದಾಗಿ, ಒಟ್ಟುಗೂಡಿಸಿದ್ರಿಂದಾಗಿ ಜರಯ ಸಂಧಿತ ಯಸ್ಮಾತ್ ಜರಾಸಂಧ ಅಂಥೇಳಿ ಆ ಜರೆಯಿಂದಾಗಿ
ಒಟ್ಟುಗೂಡಿಸಲ್ಪಟ್ಟು ಬದುಕಿಸಲ್ಪಟ್ಟಿದ್ದರಿಂದ ಇವನು ಜರಾಸಂಧ ಅಂತ ಹೆಸರಿರಲಿ ಅಂತ ಹೇಳ್ತಾರೆ. ಹಾಗಾಗಿ ಜರಾಸಂಧ ಹೀಗೆ ಹುಟ್ಟುತ್ತಾನೆ. ಈ ಜರಾಸಂಧ ಪ್ರಾಪ್ತ ವಯಸ್ಕನಾದ. ಬೃಹದ್ರಥ ಮಗನಿಗೆ ರಾಜ್ಯವನ್ನು ಒಪ್ಪಿಸಿ ಮುಂದೆ ಕಾಡಿಗೆ ಹೊರಟೋಗ್ಬಿಡ್ತಾನೆ. ಈ ಜರಾಸಂಧ ಆ ಚಂಡಕೌಶಿಕರ ಅಷ್ಟವರಗಳಿಂದ ಬಹಳ ಬಲಿಷ್ಠನಾಗಿದ್ದ. ಮೇಲಾಗಿ ಬ್ರಹ್ಮನನ್ನು ಶಿವನನ್ನು ಆರಾಧಿಸಿ ಅವರಿಂದಲೂ ಕೂಡ ಅಜೇಯತ್ವ ವರವನ್ನು ಪಡೆದುಕೊಂಡಿದ್ದ. ವರಾದ್ ವಿಧಾತು ಗಿರಿಶಸ್ಯ ಚೈವ ಸರ್ವೈರಜೇಯ ಅಂತ ಹೇಳ್ತಾರೆ ಆ ತಾತ್ವಿನಿರ್ಣಯದಲ್ಲಿ. ಹೀಗೆ ಇಂತಹ ಜರಾಸಂಧ 86,000 ರಾಜರನ್ನು 86 ಷಡಶೀತಿ ಸಮಾನೀತಾ ಶೇಷಾ ರಾಜಂಶ್ಚತುರ್ದಶ ಜರಾಸಂಧೇನ ರಾಜಾನಃ 86,000 ರಾಜರನ್ನು ಸೆರೆ ಹಿಡಿದು, ಅವರೆಲ್ಲ ವಿಷ್ಣು ಭಕ್ತರು, ಇವ ವಿಷ್ಣು ದ್ವೇಷಿ, ಶಿವನ ಆರಾಧಕ, ಅವರೆಲ್ಲರನ್ನೂ ಕೂಡ ತನ್ನ ಆರಾಧ್ಯ ದೇವತೆಯಾಗಿರತಕ್ಕಂತಹ ರುದ್ರದೇವರ ಪ್ರೀತ್ಯರ್ಥವಾಗಿ ನರಮೇಧ ಮಾಡಿ ಅವರನ್ನು ಪಶುಗಳನ್ನಾಗಿ ಸಮರ್ಪಿಸಬೇಕು ಅಂತ ತೀರ್ಮಾನ ಮಾಡಿದ್ದ. ಇತ್ತ ಈ ರಾಜರುಗಳೆಲ್ಲ ಪ್ರತಿನಿಧಿಗಳ ಮೂಲಕವಾಗಿ ಕೃಷ್ಣನಲ್ಲಿ ತಮ್ಮನ್ನ ಅಳದನ್ನು ತೋಡ್ಕೊಂಡ್ರು, ತಮ್ಮನ್ನು ಪಾರು ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡ್ರು. ಅಷ್ಟೇ ಹೊತ್ತಿಗೆ ರಾಜಸೂಯ ಯಾಗ ಮಾಡತಕ್ಕಂತಹ ಒಂದು ಸಂದರ್ಭ ಬಂತು. ಧರ್ಮರಾಜ ರಾಜಸಭೆ ನಡೆಸ್ತಾ ಇದ್ದಾಗ ಸ್ವರ್ಗದಿಂದ ಆಗತಾನೆ ಬಂದಂತಹ ನಾರದರು ಧರ್ಮರಾಜನಿಗೆ ಹೇಳ್ತಾರೆ, ಪಾಂಡುರಾಜನ ಸಂದೇಶವನ್ನು ತಿಳಿಸ್ತಾರೆ. ಇದನ್ನೆಲ್ಲ ನಾವು ಮಧ್ವನಾಮದಲ್ಲಿ ನೋಡಿದ್ವಿ. ತನ್ನ 5 ಮಕ್ಕಳು ಮಹಾಪರಾಕ್ರಮಶಾಲಿಗಳು, ಅವರೆಲ್ಲ ಸೇರಿ ತನ್ನ ಹೆಸರಿನಲ್ಲಿ ರಾಜಸೂಯ ಯಾಗ ಮಾಡಿದರೆ ಸ್ವರ್ಗದ ತನಗೆ ಹೆಚ್ಚಿನ ಸ್ಥಾನ ಸಿಗತ್ತೆ, ಗೌರವ ಸಿಗತ್ತೆ ಅಂತ ಹೇಳಿ ಕಳಿಸಿರ್ತಾನೆ. ಆದ್ದರಿಂದ ಧರ್ಮರಾಜನಿಗೆ ಆ ಯಾಗವನ್ನು ಮಾಡಬೇಕು ಅಂತ ಅನಿಸಿದರೂ ಕೂಡ ಅಷ್ಟೂ ರಾಜರನ್ನು ಸೋಲಿಸಬೇಕಲ್ಲ, ಅದರಲ್ಲಿಯೂ ಜರಾಸಂಧನನ್ನು ಗೆಲ್ಲುವುದು ಹೇಗೆ ಅಂತ ಹೆದರ್ಕೊಂಡು ಸುಮ್ಮನಾಗಿದ್ದ ಯುಧಿಷ್ಠಿರ. ಕೃಷ್ಣ ಭೀಮ ಅವರಿಬ್ಬರು ಅವನಿಗೆ ಉತ್ಸಾಹ ತುಂಬುತ್ತಾರೆ. ಆದರೂ ಕೂಡ ಇವನಿಗೆ ಧೈರ್ಯ ಇಲ್ಲ. ಯಾಕೆಂದರೆ ಭೀಮ ಅರ್ಜುನ ಇವರಿಬ್ಬರು ನನ್ನ 2 ಕಣ್ಣುಗಳಿದ್ದಾಗೆ. ಹಾಗಾಗಿ ಅವನನ್ನು ಜರಾಸಂಧನ ನಿಗ್ರಹ ಮಾಡಲಿಕ್ಕೆ ಈ ಭೀಮಾರ್ಜುನರನ್ನು ಕಳಿಸಿಬಿಟ್ರೆ ಅವರನ್ನು ಕಳ್ಕೋಬೇಕಾಗತ್ತೆ. ಮತ್ತೆ ಸೋತು ಬಂದರೆ ನನ್ನ ಗತಿ ಏನು? ಹೀಗೆಲ್ಲ ಆಲೋಚನೆ ಮಾಡ್ತಾನೆ. ಕೊನೆಗೆ ಕೃಷ್ಣ ಭೀಮಾರ್ಜುನರನ್ನು ಕರೆದುಕೊಂಡು ಹೋಗೋದು ಅಂತಾಗತ್ತೆ. 3 ಬ್ರಾಹ್ಮಣ ವೇಷ ಧಾರಣ ಮಾಡಿಕೊಂಡು ಅರ್ಧರಾತ್ರಿ ವೇಳೆಯಲ್ಲಿ ಆ ಗಿರಿವ್ರಜ ಅವನಿದ್ದಂತಹ ಸ್ಥಳ ಹಿಂಭಾಗದಿಂದ ಹೋಗಿ ಜರಾಸಂಧನನ್ನು ಕರೆಯಿಸಿ ತಮ್ಮ ಪರಿಚಯವನ್ನು ಮಾಡಿಕೊಟ್ಟು ಯುದ್ಧಕ್ಕೆ ಆಹ್ವಾನಿಸ್ತಾರೆ. ಆ ಕ್ಷಣ ಜರಾಸಂಧ ತನ್ನ ಮಗನಿಗೆ ರಾಜ್ಯ ಪಟ್ಟಗಟ್ಟಿ ಯುದ್ಧಕ್ಕೆ ಸಿದ್ಧರಾಗ್ತಾನೆ. ಸೈನ್ಯಂ ಸೈನ್ಯೇನ ಯೂಢೇನ ಏಕೇನ ವಾ ಪುನಃ ದ್ವಾಭ್ಯಾಂ ತ್ರಿಭಿರ್ವಾಯೋಸ್ಸೇಹಂ ಯುಗಪತ್ ಪೃಥಗೇವ. ಯುದ್ಧಕ್ಕೆ ಆಹ್ವಾನ ಮಾಡ್ತಾನೆ. ನೀವು ನನ್ನ ಜೊತೆ ಯುದ್ಧಕ್ಕೆ ಸೈನ್ಯ ಸಮೇತರಾಗಿ ಬಂದರೆ ನಾನು ಸೈನ್ಯ ಸಮೇತರಾಗಿ ಬಂದು ಯುದ್ಧ ಮಾಡ್ತೇನೆ. ಬೇಡ, ಒಬ್ಬೊಬ್ಬರು ಬರ್ತೀರಿ ಅಂದರೆ ಅವರೊಡನೆ ಯುದ್ಧ ಮಾಡ್ತೇನೆ. 2 ಜೊತೆ ಆಗಲಿ ಅಥವಾ 3 ಜೊತೆ ಆಗಲಿ, ಹೇಗಾದರೂ ನಾನು ಯುದ್ಧ ಮಾಡಲಿಕ್ಕೆ ಸಿದ್ಧನಿದ್ದೇನೆ ಅಂತ ಹೇಳ್ತಾನೆ. ಅದಕ್ಕೆ ಕೃಷ್ಣ, ನಮ್ಮ 3ರಲ್ಲಿ ಯಾರೊಬ್ಬರೊಡನೆ ಬೇಕಾದರೂ ನೀನು ಯುದ್ಧ ಮಾಡಬಹುದು ಅಂದಾಗ ಜರಾಸಂಧ, ನೀನೊಬ್ಬ ಗೊಲ್ಲ, ನಿನ್ನ ಜೊತೆಯೇ ನಾನು ಯುದ್ಧ ಮಾಡೋದು ನನಗೆ ಅವಮಾನ, ನೀನು ಬೇಡ ಅಂತಾನೆ. ಇನ್ನು ಅರ್ಜುನನ ಇದು ಸಣ್ಣ ಕೂಸಿದು, ದುರ್ಬಲ, ಇವನು ಬೇಡ ಅಂತ ಹೇಳ್ತಾನೆ. ಹಾಗೆ ತಿರಸ್ಕಾರ ಮಾಡಿದಾಗ ಅರ್ಜುನಿಗೆ ತುಂಬ ಸಿಟ್ಟು ಬರುತ್ತೆ. ಅದೇನು ಮಾಡ್ತಾನೆ, ಅರ್ಜುನನಿಗೆ ಗರ್ವಭಂಗ ಆಗಬೇಕಂತಲೇ ಕೃಷ್ಣ ಅವನನ್ನು ಕರ್ಕೊಂಬಂದದ್ದು. ಯಾಕಂದರೆ ಜರಾಸಂಧನ ಸಂಹಾರ ಭೀಮಂದಲೇ ಆಗಬೇಕಾಗಿರುವಂಥದ್ದು. ಮತ್ತು ಅರ್ಜುನ ಬಂದದ್ದು ಯಾಕೆ ಅಂದರೆ ಭೀಮನಿಗಿಂತ ಇವು ದುರ್ಬಲ ಅಂತ ತೋರಿಸ್ಬೇಕಾಗಿದೆ. ಅರ್ಜುನಿಗೆ ಸಿಕ್ಕಾಪಟ್ಟೆ ಅಹಂಕಾರ ಬಂದ್ಬಿಟ್ಟಿದೆ. ಹಾಗಾಗಿ ಆ ಅರ್ಜುನನ ಗರ್ವಭಂಗ ಮಾಡಬೇಕು ಅಂತಲೇ ಕೃಷ್ಣ ಅವನನ್ನು ಕರ್ಕೊಂಬಂದಿದ್ದಾನೆ. ಭೀಮನೇ ನನ್ನೊಡನೆ ಯುದ್ಧ ಮಾಡಲಿಕ್ಕೆ ಸಮರ್ಥ, ಇವನೊಡನೆ ಯುದ್ಧ ಮಾಡ್ತೇನೆ ಅಂತ
ಜರಾಸಂಧ ಹೇಳಿದಾಗ ಭೀಮ ಸಿದ್ಧನಾಗಿ ನಿಲ್ತಾನೆ. ಅವರಿಬ್ಬರಿಗೂ ವಾಗ್ಯುದ್ಧ ನಡೆಯುತ್ತೆ. ಶಿವಸರ್ವೋತ್ತಮ, ಹರಿಸರ್ವೋತ್ತಮ ಅಂತೆಲ್ಲ ವಾದ ವಿವಾದ ಶುರುವಾಗುತ್ತೆ. ಶಿವಸರ್ವೋತ್ತಮತ್ವವನ್ನು ಸ್ಥಾಪಿಸಲಿಕ್ಕೆ ಹೆಣಗಾಡುತ್ತಾನೆ ಜರಾಸಂಧ. ಭೀಮ ಅವನ ಎಲ್ಲ ವಾದಗಳನ್ನು ಖಂಡನೆ ಮಾಡ್ತಾನೆ. ಅವನೆಲ್ಲ ಆ ವಾದಕೋಟಿಗಳನ್ನೆಲ್ಲ ಖಂಡಿಸಿ ವಿಷ್ಣು ಸರ್ವೋತ್ತಮತ್ವ ಸ್ಥಾಪಿಸ್ತಾನೆ. ವಾಚಾ ಅಜೇಯತ್ವಂ ಪ್ರಥಮಂ ಮೃಕೋದರ ಶಿವಾಶ್ರಯಂ ವಿಷ್ಣು ಗುಣಪ್ರಕಾಶಯ ಅಂತ ಹೇಳ್ತಾರೆ ಆಚಾರ್ಯರು. ಅದಾದಮೇಲೆ ಇಬ್ಬರಿಗೂ ಗದಾಯುದ್ಧ ಆರಂಭ ಆಗುತ್ತೆ. ಈ ಒಬ್ಬರನ್ನೊಬ್ಬರು ಎಳೆದಾಡ್ತಾ, ಅಂಗಾಂಗದ ತಿರುತ್ತಾ, ಬಿಡಿಸ್ಕೊಳ್ತಾ ಹೊಡೆದಾಡ್ತಾರೆ. ಆಮೇಲೆ ಮುಷ್ಟಿಯುದ್ಧ ಆರಂಭವಾಗ್ತದೆ. ಭಾರಿ ಬಂಡೆಗಳು ತಗುಲಿದ ಹಾಗೆ ಸದ್ದಾಗತ್ತೆ. ಆ ಥರ ಸದ್ದು ಮಾಡ್ತಾ ಮುಷ್ಟಿಯುದ್ಧ ಮಾಡ್ತಾರೆ. ಕೊನೆಗೆ ಇಬ್ಬರು ಗದೆ ಹಿಡಿದು ಯುದ್ಧ ಮಾಡ್ತಾರೆ. ಅಷ್ಟೊತ್ತಿಗೆ ಭೀಮನ ಹೊಡೆತ ತಿಂದು ಜರಾಸಂಧನ ಅಂಗಾಂಗಳೆಲ್ಲ ಜಜ್ಜಿ ಹೋಗಿ ಶಿಥಿಲವಾಗಿಬಿಟ್ಟಿದ್ದು. ಇದನ್ನು ನಿರ್ಮೃದ್ನನ್ ಅತ್ಯಯತ್ನಂ ಅಂತ ಹೇಳ್ತಾ ಇರೋದು. ಅನಾಯಾಸವಾಗಿ ಅವನ ಎಲುಬು ಮೂಳೆಗಳನ್ನು, ಎಲುಬುಗಳ ಸಂಧಿಸ್ಥಾನಗಳನ್ನು ಈ ಭೀಮಸೇನ ದೇವರು ಶಿಥಿಲ ಮಾಡಿಬಿಟ್ಟಿದ್ರು, ಜಜ್ಜಿ ಹಾಕಿದ್ರು. ಮಹಾಭಾರತದಲ್ಲಿ ಹಾಗೆ ಬರುತ್ತೆ. ಕ್ಲಾಂತಃ ಶತ್ರುರಿಹಿ ಕೌಂತೇಯ ಶಕ್ಯ ಪೀಡಯಿತು ರಣೆ. ಕ್ಲಾಂತಃ ಹಣ್ಣಾಗಿ ಹೋಗಿಬಿಟ್ಟಿದ್ದಾನೆ, ನಿಶಕ್ತನಾಗಿ ಬಿಟ್ಟಿದ್ದಾನೆ. ಈ ಸಮಯದಲ್ಲಿ ಅವನನ್ನು ಸಂಹಾರ ಮಾಡೋದು ಉತ್ತಮ ಅಂತ ಹೇಳಿ ಹುಲ್ಲು ಕಡ್ಡಿನ ಎತ್ಕೊಂಡು ಅದನ್ನು ಎರಡು ಸೀಳು ಮಾಡ್ತಾನೆ. ಕೃಷ್ಣ ಸೀಳು ಮಾಡಿ ತೋರಿಸ್ತಾನೆ ಭೀಮನಿಗೆ, ಸೀಳಿದ ಹಾಗೆ ಒಂದನ್ನು ಸೀಳಬೇಕು ಅಂತ. ಇಲ್ಲದೆ ಹೋದರೆ ಜರಾಸಂಧನನ್ನು ಹಾಗೆ ಕೊಡಲಿಕ್ಕೆ ಸಾಧ್ಯ ಇರಲಿಲ್ಲ. ದೇಹ ಸೀಳಿದರೆ ಮಾತ್ರ ಅವನು ಸಾಯ್ತಾನೆ. ಇಲ್ಲದೆ ಹೋದರೆ ಎಷ್ಟು ಹೊಡೆದ್ರೂ ಸಾಯುವುದಿಲ್ಲ ಅವನು. ಇದನ್ನು ಭೀಮ ಕೃಷ್ಣನ ಮೂಲಕವಾಗಿ ಅರಿತುಕೊಂಡು ಆ ತರಹ ಸಂಹಾರ ಮಾಡ್ತಾನೆ. ಏವ ಮುಕ್ತಸ್ತೋ ಭೀಮಃ ಮನಸಾ ಅಚಿಂತ್ಯ ಮಾರುತಂ ಜನಾರ್ದನಂ ನಮಸ್ಕೃತ್ಯ. ಮೊದಲು ವಾಯುದೇವರ ಮೂಲ ವಾಯುದೇವರ ತನ್ನ ರೂಪವನ್ನು ಭೀಮಃ ಮನಸಾ ಅಚಿಂತ್ಯ ಮಾರುತಂ ಜನಾರ್ದನಂ ನಮಸ್ಕೃತ್ಯ ತನ್ನ ಮೂಲ ರೂಪವನ್ನು ನೆನಪಿಸ್ಕೊಳ್ತಾ ಕೃಷ್ಣನ ಸಂಕಲ್ಪದಂತೆ ಅವನಿಗೆ ನಮಸ್ಕಾರ ಮಾಡಿ ಅವನನ್ನು ಮೇಲಕ್ಕೆತ್ತಿ ಗರಗರ ತಿರುಗಿಸಿ ನೆಲದ ಮೇಲೆ ಕುಕ್ಕಿ ಹಾಕಿ ಒಂದು ಕಾಲಿನ ಮೇಲೆ ತನ್ನ ಒಂದು ಕಾಲನ್ನು ಉರಿ ಇನ್ನೊಂದು ಕಾಲನ್ನು ಎತ್ತಿ ಅವನ ಕುತ್ತಿಗೆ ಹತ್ತಿರ ಒತ್ತಿಕೊಂಡು ತನ್ನ ಎರಡೂ ಕೈಗಳಿಂದ ಮತ್ತೊಂದು ಕಾಲನ್ನು ಹಿಡಿದು ಮೇಲಕ್ಕೆ ಜಗ್ಗಿಬಿಡ್ತಾನೆ. ಕರೆ ಗೃಹೀತ್ವ ಚರಣಂ ದ್ವಿಧಾ ಚಕ್ರೆಯ ಮಹಾಬಲಃ. ಹಾಗೆ ಮೇಲಕ್ಕೆ ಜಗ್ಗಿದ ಕೂಡಲೇ ಜರಾಸಂಧನ ದೇಹ ಎರಡು ಹೋಳಾಗಿ ಸೀಳು ಹೋಗಿಬಿಡುತ್ತೆ. ಅವನು ಸತ್ತು ಹೆಣವಾಗಿ ಹೋಗ್ತಾನೆ. ಇದನ್ನೇ, ಈ ವಿಚಾರವನ್ನೇ ಇಲ್ಲಿ ನಿರ್ಬೃದ್ಧನ್ ಅತ್ಯಯತ್ನಂ ಎಂಬುದಾಗಿ ಹೇಳಿದ್ದು. ಇಲ್ಲಿ ಎರಡು ಯಾಗಗಳನ್ನು ಉಲ್ಲೇಖ ಮಾಡಿದ್ದಾರೆ ತಿರುಖಂಡಿತಾಚಾರ್ಯರು. ಒಂದು ರಾಸಯಾಗ, ಮತ್ತೊಂದು ಅಶ್ವಮೇಧ ಯಾಗ. ಜರಾಸಂಧನ ಸಂಹಾರ ಮಾಡಿ ಎಲ್ಲ ರಾಜರನ್ನು ಗೆದ್ದು ವೇದವ್ಯಾಸರ ಅಪ್ಪಣೆಯಂತೆ 4 ದಿಕ್ಕುಗಳಿಗೆ ಹೋಗಿ ರಾಜರನ್ನೆಲ್ಲ ಸೋಲಿಸಿ ಕಪ್ಪು ಕಾಣಿಕೆ ತಂದರು. ತಂದ ಮೇಲೆ ರಾಸು ಯಾಗವನ್ನು ಮಾಡಿ ಪರಿಸಮಾಪ್ತಿಗೊಳಿಸ್ತಾರೆ. ಮುಂದೆ ಅಶ್ವಮೇಧ ಯಾಗವನ್ನು ಕೂಡ ಮಾಡ್ತಾನೆ ಧರ್ಮರಾಜ. ಇದು ಶುದ್ಧ ವೈಷ್ಣವ. ಧರ್ಮರಾಜನಿಗೆ ಅವನಿಗೆ ವೈಷ್ಣವ ಧರ್ಮದಲ್ಲಿ ಅಷ್ಟು ವಿಶ್ವಾಸ ಇಲ್ಲ. ಅವನಿಗೆ ನಿಶ್ಚಲವಾದ ವಿಶ್ವಾಸ ಇಲ್ಲ. ಭೀಷ್ಮಾಚಾರ್ಯ ಹೇಳಿದರು, ವೇದವ್ಯಾಸರು ಹೇಳಿದರು, ಕೃಷ್ಣ ಎಷ್ಟು ಹೇಳಿದರು ಅವನು ಅವರು ನಂಬೋದಿಲ್ಲ. ತಾನು ಬಂಧುವಧೆ ಮಾಡಿದ ಮಹಾಪಾಪಿ ಅಂತ ಸಂಶಯ ಹೋಗೋದಿಲ್ಲ ಅವನಿಗೆ. ಹಾಗಾಗಿ ಅವ ಮತ್ತೆ ವನವಾಸಕ್ಕೆ ಹೋಗಬೇಕು ಅಂತ ಬಯಸ್ತಾನೆ. ಇಂತಹ ಧರ್ಮರಾಜ ಅಶ್ವಮೇಧ ಯಾಗವನ್ನು ಕೂಡ ಮಾಡ್ತಾನೆ.
ಈ ಎರಡೂ ಯಾಗಗಳಲ್ಲಿಯೂ ಈ ಪಾಂಡವರು ಏನು ಕೃಷ್ಣನ ಸಂತೋಷಪಡಿಸ್ತಾರೆ, ಅದಕ್ಕಿಂತ ಹೆಚ್ಚಿನ ಸಂತೋಷ ಈ ಜರಾಸಂಧನ ವಧೆಯಿಂದ ಆಯಿತು ಅಂತ ಈ ವಾಯುಸ್ತುತಿಯ ಈ ಪದ್ಯದಲ್ಲಿ ತ್ರಿಗುಣದಾಚಾರ್ಯ ಹೇಳ್ತಾ ಇದ್ದಾರೆ. ಇದಿಷ್ಟು ಕಥೆಯನ್ನು ನಾವು ಅನುಸಂಧಾನ ಮಾಡಿಕೊಂಡ್ರೆ ಈ ಶ್ಲೋಕದ ಭಾವಾರ್ಥ ನಮಗೆ ಸ್ಪಷ್ಟವಾಗುತ್ತೆ. ಹೇ ದೇವದೇವೋತ್ತಮನಾಗಿರ್ತಕ್ಕಂತಹ ಕೃಷ್ಣ, ನೀನು ಕ್ಷರಾಕ್ಷರರೆಂದು ಪ್ರಸಿದ್ಧರಾಗಿರತಕ್ಕಂತಹ ಸಕಲ ಚೇತನರಿಗಿಂತಲೂ ಸರ್ವೋತ್ತಮನಾಗಿ ಪುರುಷೋತ್ತಮನೆಂದು ಪ್ರಸಿದ್ಧನಾಗಿದ್ದೀಯಾ. ಲಕ್ಷ್ಮಿಯೂ ಸಹ ನಿನ್ನ ಕೃಪಾಕಟಾಕ್ಷ ಲವಮಾತ್ರ ಬಲವನ್ನು ಆಶ್ರಯಿಸಿ ಭಾಗ್ಯದೇವತೆಯಾಗಿದ್ದಾಳೆ. ಬ್ರಹ್ಮರುದ್ರ ಇಂದ್ರಾದಿ ಸಕಲ ದೇವತೆಗಳಿಗೂ ಮೋಕ್ಷಾದಿ ಅಖಿಲ ಪುರುಷಾರ್ಥಗಳನ್ನು ಕೊಡ್ತಕ್ಕಂಥವನು ನೀನೇ. ಅಲ್ಲದೆ ದೇವತೆಗಳಲ್ಲಿ ಅಂತರ್ಯಾಮಿಯಾಗಿದ್ದು ಅವರಿಂದ ಶತ್ರು ಸಂಹಾರಾದಿ ಕಾರ್ಯಗಳನ್ನು ಮಾಡಿಸಿ ಅವರಿಗೆ ಯಶಸ್ಸು ತಂದು ಕೊಡ್ತಕ್ಕಂಥವನು ನೀನೇ. ಸಕಲ ಯಜ್ಞ ಯಾಗಾದಿ ಸತ್ಕರ್ಮಗಳ ಫಲಭೋಕ್ತೃನೂ ನೀನೇ. ಆದರೆ ಈ ತತ್ವದ ರಹಸ್ಯವನ್ನು ಅರಿತುಕೊಂಡು ಸಕಲ ಕರ್ಮಗಳನ್ನು ಕೂಡ ನಿನ್ನಲ್ಲೇ ಸಮರ್ಪಣೆ ಮಾಡತಕ್ಕಂತಹ ಮಾಡಿ ಕೃತಾರ್ಥರಾಗತಕ್ಕಂತಹ ಏಕಾಂತ ಭಕ್ತರು ಬಹಳ ವಿರಳ. ಆಡಂಬರ ಮಾಡಿ ದೊಡ್ಡ ದೊಡ್ಡ ಯಾಗ ಮಾಡ್ತಾರೆ. ಅದಕ್ಕಿಂತ ಮಾಡಿದ ಒಂದು ಸಣ್ಣ ಕರ್ಮವನ್ನೇ ನಿನ್ನಲ್ಲಿ ಸಮರ್ಪಣೆ ಮಾಡಿದರೆ ನಿನಗೆ ಹೆಚ್ಚು ತೃಪ್ತಿ. ಇದನ್ನೇ ನೀನು ಗೀತೆಯಲ್ಲಿ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋಭಯಾತ್ ಎಂದು ಹೇಳಿದ್ದೀಯ. ಇದಕ್ಕೆ ಪ್ರತಿಯಾಗಿ ಈ ಯಜ್ಞಯಾಗಾದಿ ದೊಡ್ಡ ಪುಣ್ಯ ಕಾರ್ಯ ಮಾಡಿದರೂ ಕೂಡ ಅದು ಕೊನೆಗೆ ಕ್ಷಯಿಸಿ ಹೋಗಿ ಅಲ್ಪಫಲವನ್ನೇ ಕೊಡುತ್ತೆ. ಪಾಂಡವರಲ್ಲಿ ಜ್ಯೇಷ್ಠನಾಗಿರ್ತಕ್ಕಂಥ ಧರ್ಮರಾಜ ನಿನ್ನ ಭಕ್ತನೇನೋ ಸರಿ, ಆದರೆ ಅವರಿಗೆ ಶುದ್ಧ ಸಾತ್ವಿಕ ವೈಷ್ಣವ ಧರ್ಮದಲ್ಲಿ ದೃಢವಾದ ನಿಷ್ಠೆಯೇ ಇಲ್ಲ. ಸರ್ವ ಜಗನ್ನಿಯಾಮಕನೂ ಸಕಲ ಕರ್ತನೂ ಆಗಿರತಕ್ಕಂತಹ ನಿನ್ನನ್ನು ಅವನು ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲ. ಆದ್ದರಿಂದಲೇ ಅವನಿಗೆ ಯಾರಿಗೆ ಅಗ್ರಪೂಜೆ ಮಾಡಬೇಕು ಅಂತ ಸಂಶಯ ಬಂತು. ನೀನು ಭೀಮಾರ್ಜುನರೊಡನೆ ಜರಾಸಂಧನ ವಿಜಯಕ್ಕಾಗಿ ಹೊರಟಾಗ ಭೀಮ ಅರ್ಜುನರು ನನ್ನ ಕಣ್ಣುಗಳಿದ್ದ ಹಾಗೆ ಅವರನ್ನು ಕಳಕೊಂಡು ನಾನೇನು ಮಾಡಲಿ ಅಂತ ಹೇಳುವ ಮೂಲಕವಾಗಿ ನಿನ್ನ ಸಾಮರ್ಥ್ಯದ ಬಗ್ಗೆ ಅವಿಶ್ವಾಸವನ್ನು ತೋರಿಸಿದವ. ನೀನು ರಾಜಸೂಯ ಯಾಗ ಮಾಡು ಅಂತ ಹೇಳಿದರೂ ಕೂಡ ಹಿಂದೆ ಮುಂದೆ ಯೋಚನೆ ಮಾಡಿದವ. ರಾಜಸೂಯ ಮಾಡಿದ್ದು ಸಹ ನಿನ್ನ ಪ್ರೀತ್ಯರ್ಥವಾಗಿ ಅಲ್ಲ, ತನ್ನ ತಂದೆಗೆ ಉತ್ತಮ ಸ್ಥಾನ ದೊರಕಲೆಂದೇ ಮಾಡಿದ. ಇದರಿಂದ ಅವನಿಗೆ ನಿನ್ನ ಮಾತಿಗಿಂತ ತಂದೆಯ ಮಾತೆ ಹೆಚ್ಚು ಅಂತ ಸ್ಪಷ್ಟವಾಗ್ತದೆ. ಇದು ರಾಜಸೂಯಾಗದ ಕಥೆಯಾದರೆ ಅಶ್ವಮೇಧ ಯಾಗದ ಕಥೆ. ಅಶ್ವಮೇಧಕ್ಕೆ ಕೈ ಹಾಕಿದ್ದೇ ಕೃಷ್ಣ ವೇದವ್ಯಾಸರುಗಳಿಂದ ಬಯಸಿಕೊಂಡ ಮೇಲೆ. ವ್ಯಾಸರು ಹೇಳಿದ್ರಲ್ಲ ಮಾಡೋಣ ಅಂತ ದೃಢವಾದ ಬುದ್ಧಿಯೂ ಅವನಿಗಿಲ್ಲ. ನನ್ನಲ್ಲಿ ದುಡ್ಡೇ ಇಲ್ಲ, ಯುದ್ಧ ನಡೆದು ದೇಶವೆಲ್ಲ ಹಾಯ್ ಹಾಯ್ ಅಂತ ಇದೆ, ಈ ಕಾಲದಲ್ಲಿ ದುಡ್ಡು ಎಲ್ಲಿಂದ ದೊರಕಿಸ್ಕೊಳ್ಬೇಕು ಅಂತ ಗೊಣಗುಟ್ಟಿದವ. ವ್ಯಾಸರದಕ್ಕೆ ಉಪಾಯ ತೋರಿಸಿಕೊಟ್ರು. ಹೀಗೆ ಗೋಳಾಡ್ತಾ ಯುದ್ಧವನ್ನು ಆರಂಭ ಮಾಡಿದರು. ಮುಗಿದ ಮೇಲಾದರೂ ಕೃಷ್ಣಾರ್ಪಣ ಅಂತ ಹೇಳಿದರೆ ಕೃತಕೃತ್ಯನಾಗ್ತಾ ಇದ್ದ. ಅದು ಮಾಡಲಿಲ್ಲ. ಎಲ್ಲ ಯಾಗ ಮುಗಿದ ಮೇಲೆ ಮುಂಗುಸಿ ರೂಪದಿಂದ ಬಂದಿರತಕ್ಕಂಥ ಒಬ್ಬ ದೈತ್ಯರ ಮಾತನ್ನು ನಂಬಿಕೊಂಡು ತಾನು ಮಾಡಿದ್ದೆಲ್ಲ ವ್ಯರ್ಥ ಎಂಬ ಭ್ರಮೆಗೆ ಒಳಗಾದ. ಒಟ್ಟಿನಲ್ಲಿ ಧರ್ಮರಾಜನಿಗೆ ಹೆಜ್ಜೆ ಹೆಜ್ಜೆಗೂ ಧರ್ಮದ ಬಗ್ಗೆ, ನಿನ್ನ ಅಪಾರ ಮಹಿಮೆ ಬಗ್ಗೆ ಸಂದೇಹ ವಿಪರ್ಯಗಳೇ ಬರ್ತಾ ಇದ್ದು. ಭೀಷ್ಮಾಚಾರ್ಯರು, ವೇದವ್ಯಾಸರು ಏನು ಹೇಳಿದರೂ ಕೂಡ ಅವನ ಮಹತ್ವ ಕೊಡ್ತಾ ಇರಲಿಲ್ಲ. ಆದ್ದರಿಂದ ರಾಜಸೂಯ ಯಾಗ, ಅಶ್ವಮೇಧ ಯಾಗಗಳಂತಹ ಮಹತ್ತರ ಯಾಗವನ್ನು ಮಾಡಿದರೂ ಕೂಡ ಹೇ ಕೃಷ್ಣ, ನಿನಗೆ ಅದರಿಂದ ಹೆಚ್ಚು ತೃಪ್ತಿ ಆಗಲಿಲ್ಲ. ಅದಕ್ಕಿಂತ ಹೆಚ್ಚು ತೃಪ್ತಿ ಈ ಜರಾಸಂಧನ ವಧೆಯಿಂದ ಆಯಿತು. ಹೇ ಕೃಷ್ಣ, ಭೀಮಸೇನಾದರೂ ಏನು ಮಾಡಿದ? ಅವ ಧರ್ಮರಾಯನಿಗಿಂತ ಸಂಪೂರ್ಣ ವ್ಯತಿರಿಕ್ತ. ವಿಷ್ಣು ದೀಕ್ಷೆಯಲ್ಲಿ, ವಿಷ್ಣು ಭಕ್ತಿಯಲ್ಲಿ, ಶುದ್ಧ ಸಾತ್ವಿಕ ವೈಷ್ಣವ ಧರ್ಮಾನುಷ್ಠಾನ ನಿಷ್ಠೆಯಲ್ಲಿ ಅತ್ಯಂತ ಶ್ರದ್ಧೆಯುಳ್ಳವ, ಕಿಂಚಿತ್ತು ಕೂಡ ಲೋಪ ಬರದಂತೆ ಪರಿಪಾಲನೆ ಮಾಡತಕ್ಕಂತಹ ನಿಷ್ಠಾವಂತ. ಅವನಿಗೆ ಕೃಷ್ಣನ ಮಾತು ಅಂದರೆ ವೇದವಾಕ್ಯ. ಹಿಂದೆ ಮುಂದೆ ನೋಡದೆ
ನಿನ್ನ ಮಾತಿನಂತೆ ನಡೆದುಕೊಳ್ತಾ ಇದ್ದವ. ಅಂಥವ ನಿನ್ನ ಮಾತನ್ನು ಕೇಳಿ ಯುದ್ಧಕ್ಕೆ ಹೊರಟ. ಯುದ್ಧವನ್ನು ಮಾಡಿ ಅವನನ್ನು ಸಂಹಾರ ಮಾಡಿ ಯತ್ಕರೋಮಿ ಜಗನ್ನಾಥ ತದಸ್ಸು ತವ ಪೂಜನಂ ಅಂತ ಆ ಕರ್ಮವನ್ನು ನಿನಗೆ ಸಮರ್ಪಣೆ ಮಾಡಿದವ. ಈ ಕಾರಣದಿಂದಾಗಿ ಭೀಮಸೇನ ಮಾಡಿ ಸಮರ್ಪಿಸಿದಂತಹ ಯುದ್ಧವೆಂಬ ಸ್ವಧ್ವರ ಅಧ್ವರ ಉತ್ತಮವಾದ ಯಜ್ಞ, ಇದರಿಂದ ನಿನಗೆ ಹೆಚ್ಚು ತೃಪ್ತಿ ಆಯಿತೇ ಹೊರತು ಮೀನಮೇಷ ಮಾಡ್ತಾ ಇದ್ದಂತಹ ಬಹಳ ವೈಭವದಿಂದ ಸಂಭ್ರಮದಿಂದ ಮಾಡಿರತಕ್ಕಂತಹ ರಾಜಸೂಯ ಅಶ್ವಮೇಧ ಯಾಗವನ್ನು ಮಾಡತಂತಹ ಧರ್ಮರಾಜನ ಚರ್ಯೆಯಿಂದ ಅವನಿಗೆ ತೃಪ್ತಿ ಆಗಲಿಲ್ಲ. ಹೇ ಭಗವನ್, ಇದು ನಿನ್ನ ಸಂಕಲ್ಪ ಅಲ್ವಾ ಅಂತ ಇದಿಷ್ಟು ಕೃಷ್ಣನ ಪರವಾದ ಅರ್ಥವಾದರೆ, ಭೀಮನ ಪರವಾದ ಅರ್ಥ, ಹೇ ಭೀಮಸೇನ, ನೀನು ದೇವೋತ್ತಮರಾಗಿರ್ತಕ್ಕಂತಹ ವಾಯುದೇವರ ಅವತಾರವಾಗಿದ್ದೀಯಾ. ಮೂಲರೂಪಿ ವಾಯುವು ಜೀವೋತ್ತಮರು ದೇವೋತ್ತಮರು ಆಗಿದ್ದಾರೆ, ಅಖಂಡ ಶಕ್ತಿಯುಳ್ಳವರಾಗಿದ್ದಾರೆ. ಅವರಲ್ಲಿ ಯಾವುದೇ ಅನಿಷ್ಟವಾಗಲಿ ಅಜ್ಞಾನವಾಗಲಿ ಇಲ್ಲ. ಆದ್ದರಿಂದ ಅವರು ರುದ್ರಾದಿ ದೇವತೆಗಳ ಮೃತ್ಯುರೂಪವಾದ ಅನಿಷ್ಟವನ್ನೆಲ್ಲ ಪರಿಹಾರ ಮಾಡಿ ಅವರನ್ನು ಲೋಕಾಧಿಪತಿಗಳನ್ನಾಗಿ ಮಾಡಿ ನೇಮಿಸಿದ್ದಾರೆ. ಅವರ ಅನುಗ್ರಹದಿಂದಲೇ ರುದ್ರಾದಿ ದೇವತೆಗಳು ವಿಷ್ಣುವಿನ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ. ಇಂತಹ ವಾಯುದೇವರ ಅವತಾರನಾಗಿರ್ತಕ್ಕಂತಹ ಹೇ ಭೀಮಸೇನ, ನಿನ್ನ ಈ ಮಹಿಮೆಗೆ ಶ್ರೀಕೃಷ್ಣನ ಅಪಾರ ಅನುಗ್ರಹವೇ ಕಾರಣ. ನೀನು ಶ್ರೀಕೃಷ್ಣನ ಒಂದು ಅವಿಚ್ಛಿನ್ನ ಏಕಾಂತ ಭಕ್ತಾಗ್ರೇಸರ. ನೀನು ಶುದ್ಧ ಸಾತ್ವಿಕ ವೈಷ್ಣವ ಧರ್ಮದಲ್ಲಿ ಬದ್ಧ ದೀಕ್ಷೆ ಉಳ್ಳಂತಹ ಅತ್ಯಂತ ನಿಷ್ಠಾವಂತನಾಗಿರತಕ್ಕಂತಹ ವೈಷ್ಣವಾಗ್ರಣಿ ನೀನು. ನಿನಗೆ ಕೃಷ್ಣನ ಮಾತೆಂದರೆ ಅತ್ಯಂತ ಮಾನ್ಯ. ಯಾವ ವಿಚಾರ ಮಾಡದೆ ಶಿರಸಾವಹಿಸಿ ಪರಿಪಾಲಿಸುವವ ಆ ಶ್ರೀಕೃಷ್ಣ ಮಹಾಸಮರ್ಥ, ಸರ್ವಶಕ್ತ, ದೋಷದೂರ. ಅವನ ಆಳವನ್ನು ಯಾರೂ ಅರಿಯಲಾರರು ಎಂಬುದನ್ನು ಚೆನ್ನಾಗಿ ತಿಳ್ಕೊಂಡಂತಹ ನೀನು ಅವನ ಆಜ್ಞೆ ವೇದವಾಕ್ಯ ಅಂತ ತಿಳ್ಕೊಂಡು ಅವನ ಆಜ್ಞೆಯಂತೆ ನೀನು ಈ ಜರಾಸಂಧನ ನಿಗ್ರಹ ಮಾಡಲಿಕ್ಕಾಗಿ ಸಿದ್ಧನಾಗಿ ಬಂದು, ಜರಾಸಂಧನಿಗೂ ಅಪರಿಮಿತವಾಗಿರತಕ್ಕಂತಹ ಬಲ, ಚಂಡ ಕೌಶಿಕರ 8 ವರಗಳು ಅಲ್ಲದೆ ಬ್ರಹ್ಮರುದ್ರ ವರಗಳು ಇದ್ದು, ಹಾಗಿದ್ದರೂ ಕೂಡ ಕೃಷ್ಣನ ಮಾತಿನಲ್ಲಿ ಯಾವುದೇ ಅನುಮಾನ ಮಾಡದೆ ಅವನೊಂದಿಗೆ ಬಂದು ಆ ಜರಾಸಂಧನ ಸಂಹಾರ ಮಾಡಿದ್ದು ಅದು ಭಗವತ್ ಸೇವೆ ಅಂತ ತಿಳಿದು ಅದನ್ನೂ ಸಹ ನೀನು ಆ ಶ್ರೀಕೃಷ್ಣನಿಗೆ ಯತ್ಕರೋಮಿ ಜಗನ್ನಾಥ ತದಸ್ಸು ತವ ಪೂಜನ ಸಮರ್ಪಣೆ ಮಾಡಿದವ. ಈ ಕಾರಣದಿಂದಾಗಿ ನಿನ್ನ ಯುದ್ಧವೇ ಶ್ರೀಕೃಷ್ಣನಿಗೆ ಸ್ವಧ್ವರ. ಅದರಿಂದ ಅವನಿಗೆ ತೃಪ್ತಿಯೂ ಆಯಿತು, ಪರಮಪ್ರೀತಿಯೂ ಆಯಿತು. ಇದಕ್ಕೆ ವಿರುದ್ಧವಾಗಿ ಧರ್ಮರಾಜ ಮಾಡಿದಂತಹ ರಾಜಸೂಯ ಯಾಗ, ಅಶ್ವಮೇಧ ಯಾಗ ಈ ಎರಡೂ ಅತ್ಯಂತ ದೊಡ್ಡ ಯಾಗಗಳಾಗಿದ್ದರೂ ಕೂಡ ಅದನ್ನು ವೈಭವದಿಂದ ಅನುಷ್ಠಾನ ಮಾಡಿದ್ದರೂ ಸಹ ಅವುಗಳಿಗಿಂತ ಹೆಚ್ಚು ತೃಪ್ತಿ ಕೃಷ್ಣನಿಗೆ ತೃಪ್ತಿ ಆಯಿತು. ಹೇ ಭೀಮಸೇನ, ಅಂತಹ ನೀನು ಆ ವಿಷ್ಣು ಪಕ್ಷದ್ವಿಡೀಶಂ ಅಂತಹ ಜರಾಸಂಧನನ್ನು ಯುದ್ಧವೆಂಬ ಸ್ವಧ್ವರದಲ್ಲಿ, ಯುದ್ಧವೆಂಬ ಯಜ್ಞದಲ್ಲಿ ಪಶುವಾಗಿ ಸಮರ್ಪಿಸಿದ್ದರಿಂದಲೇ ಹೆಚ್ಚು ತೃಪ್ತಿ ಆಯಿತು ಅಂತ ಈ ಶ್ಲೋಕದ ಒಟ್ಟು ಅಭಿಪ್ರಾಯ ಅಂತ ಹೇಳ್ತಾ ಈ ಶ್ಲೋಕದ ಅರ್ಥಾನುಸಂಧಾನದೊಂದಿಗೆ ಇಂದಿನ ಪಾಠವನ್ನು ಸಮಾಪ್ತಿಗೊಳಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು.